ಹೆಂಗೋ ಹಂಗೋ ಹಿಂಗೋನುವೆ ಹೆಂಗೋ ನಮ್ಮ ಬಿಸ್ನೆಸ್ಸು ಟಾಪಾಗಿ ಸೂಪರಾಗಿ ನಡೀತೈತೆ ನಮ್ದಂತೂ ಅಲ್ವೇನೆ ಸುಮಿ. ಹಬ್ಬಬ್ಬ ಇನ್ನು ಹಿಂಗೇನೆ ನಡ್ಕೊಂಡು ಹೋಯ್ತಾ ಇದ್ರೆ ನೀನೇನೇ ಹೇಳು ನಾವು ಟಾಪಾಗೆ ನೀನೇ ಬರೋದು ನಾವಂತೂ. ಹ್ಞೂ ನೋಡೋಣ ಇರು. ಇನ್ನೊಂದು ಸ್ವಲ್ಪ ದಿನ ಮಾಡೋ ಅಷ್ಟೊತ್ತಿಗೆ ಎಲ್ಲ ಗೊತ್ತಾಯ್ತದೆ ಅಲ್ವಾ. ನಾವು ಹೆಂಗೆ ಎಗ್ ರೈಸ್ ಎಲ್ಲನೂ ಹೆಂಗೆ 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 ಇನ್ನೂ ಮಾಡಬೇಕು ವೆರೈಟಿ ವೆರೈಟಿ ಅಂತ ಕಲ್ತ್ಕೊಬಿಡೋಣ. ಈಗ ನೋಡು ಹೆಂಗೋ ಯೂಟ್ಯೂಬ್ ನೋಡ್ಕೊಂಡು ಹಂಗೋ ಹಿಂಗೋ ಮಾಡಿ ಹಾಕಿದ್ದೀವಿ. ಇನ್ನೊಂದು 2 ದಿನ ನೋಡು ನಾನಂತೂ ಫುಲ್ ಫೇಮಸ್ ಆಗ್ಬಿಡ್ತೀನಿ. ಬರೀ ನಿನ್ನ ಸಸ್ಯ ಎಲ್ಲ ಫೇಮಸ್ ಆಗಿದ್ದು ಇವಾಗ ನಾನು ಫೇಮಸ್ ಆಗೋದು ಅಂತ ಹೇಳಿದ್ರೆ ಇನ್ನೂ ಚೆನ್ನಾಗೇನೇ ದುಡ್ದಾಕ್ಬಿಡೋಣ ಇಬ್ರು. ನಿನ್ನ ಸಸ್ಯ ಏನು ಹೋಟ್ಲಿಕ್ಕಿರೋದು ನಾನು ನೀನು ಸೇರ್ಕೊಂಡು ದೊಡ್ಡ ಹೋಟ್ಲೆ ಏನಿಯ ಮಾಡೋಗ್ಬಿಡೋಣ. ಹೂನೇ ನನಗೂ ಹಂಗೆ ಅನ್ನಿಸ್ತೈತೆ. ನಾವಿಬ್ರು ಸಂದಕ್ಕೇನಿಯ ದುಡ್ದು 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 ಚೆನ್ನಾಗೇನಿಯ ಮ್ಯಾಲ್ಗಡೆಗೆ ಹೋಗೋಣ ಸುಮ್ಕಿರು. ನಮ್ಮನ್ನ ಆಡ್ಕೊಂತಿದ್ದಾರಲ್ಲ ಇಲ್ಲೇ ಕಾಲು ಕಸವಾಗೇನಿಯ ಇಲ್ಲೇ ಏನಿಯ ಬಿದ್ದಿರಬೇಕು ನೋಡು. ಜಗ್ಲಿಲ್ಲ ಬೊಗ್ಲಿಲ್ಲ ನಾವಂತೂ. ಆದರೂ ನೋಡು ಯಾವ ಲೆವೆಲಿಗೆ ನಾವು ಬೆಳೀತಿದ್ದೀವಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರು ಇನ್ನೂ ಬೆಳಿತೀವಿ. ಹ್ಞೂ ಯುವ ಅದೇನದು ಎಗ್ ರೈಸ್ ತಿಂದಾಗಿಂದ ಅಯ್ಯೋ ಬೇದಿ ಆಗಿ 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 ನಾನಂತೂ ಸುಸ್ತಾಗಿ ಹೋಗ್ಬಿಟ್ಟೆ. ಯಪ್ಪ ದೇವ್ರೆ ಏನು ಮಾಡಲಿ ನಾನು. ಆಯ್ತಿಲ್ವೇ ಯವ್ವ ಆ ಮನೆಯಾಳಿಗಳದ್ದು ಏನಾಗ ಕೊಟ್ಟಿದ್ರು ಏನೋ ಆ ಎಗ್ ರೈಸ್ಗೆ ಆಯ್ತಿಲ್ಲ ಕಣವ. ನಂಗಂತೂ ಆಯ್ತಿಲ್ಲ ತಿನ್ನಕ್ಕಂತೂ ಆಯ್ತಾನೇ ಇಲ್ಲ. ತಿನ್ನಕ್ಕೆ ಊಟನೂ ಸೇರ್ತಿಲ್ಲ ಆಯ್ತಿಲ್ಲ. ಯವ್ವ ಮನೆಯಾಳಿ ಲೇ ಈ ಸುಮಿ ಅಂಗಡಿನಾಗ ತಕೊಂಡ್ರೆ ಹಿಂಗೇನೇ ಆಗೋದು. ಇದು ಯಾಕಾಗ ಹಿಂಗೆ ಕುಂತ್ಕೊಂಡಿದ್ದೀಗೆ ಏನಾಯ್ತು? ಅಯ್ಯೋ ಹೋಗಕ್ಕ ಯೋನು ಅಂತ ಹೇಳಿ. ಅಯ್ಯೋ ಬ್ಯೋದಿ ಆಯ್ತೈತಿ ಅಂದರೆ ಆ ಎಗ್ ರೈಸ್ ತಿಂದಾಗಿಂದನೂ ಆಯ್ತಿಲ್ಲ ಕಣವ ಆಯ್ತಿಲ್ಲ. ನನ್ನ ಕೈಲಂತೂ ಅಯ್ಯೋ ನಿಂತ್ಕೊಳಕ್ಕೂ ಆಯ್ತಿಲ್ಲ ಕೂತ್ಕೊಳಕ್ಕೂ ಆಯ್ತಿಲ್ಲ. ಅಷ್ಟು ಸುಸ್ತಾಗೋಗ್ಬಿಟ್ಟಿವ್ನಿ. ಯವ್ವ ಮನೆಯಾಳಿದ ಎಗ್ ರೈಸ್ ಯಾಕನ ತಿನ್ನೋ ಗೊತ್ತಿಲ್ಲ. ಓ ನಿನಗೂ ಹಂಗೆ ಆಗೈತೆ. ನನ್ನ ಮೊಮ್ಮಗೂ ಹಂಗೆ ಆಗಿತ್ತು. ನನ್ನ ಮೊಮ್ಮಗ ಎಲ್ಲೋ ಈಚೆ ಕಡೆ ಅದು ಇದು ಆಳು ಮೂಳೆ ಎಲ್ಲ ತಿನ್ಕೊಂಬಿಟ್ಟು ಬಂದವನಲ್ಲ ಅದಕ್ಕೆ ಹಿಂಗೆ ಆಗಿರ್ಬೋದೇನೋ ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಕಾದೆ. ಹಂಗಾರೆ ಎಗ್ ರೈಸ್ ತಿಂದೇನೇನೋ ಪ್ರಭಾವ ಎಲ್ಲನೂ. ಅಯ್ಯೋ ಓ ಕಣಮಿ ಆ ಎಗ್ ರೈಸ್ ಇಂದೇನೇ ಎಲ್ಲನೂ ಪ್ರಭಾವ. ಅದು ತಿಂದಮೇಲೆ ಏನಿಯ ಹಿಂಗಾಗಿರೋದು ಕಣಕ್ಕೋ. ಅಯ್ಯೋ ಮೂರುವಾದಾಗಿರೋದು ಬಿಟ್ಟು ನಂದು ಬಾಯಿ ಚಪ್ಲ. ಅಯ್ಯೋ ನಾನು ಹೋಗಿ ಯವ್ವ ಅಯ್ಯೋ ಬೇಕು ಅಂತ ತಗೊಂಡು ತಿಂದೆ ಹಿಂಗಾಗೋಯ್ತು. ಅಲ್ಲೋಗಿ ಸ್ಮೂ ಹಾಕಿದ್ಲಲ್ಲ ಅವಾಗ ಏನು ಸಂದಕ್ಕೆ ಇರೋದು. ಇವು ಅದು ಏನೇನು ಆಗ್ತಾವೋ ಏನೇನು ಕತಿಯೋ ನಾಕಾಣೆ. ಯವ್ವ ಆಯ್ತಾನೇ ಇಲ್ಲ ನನಗಂತೂ. ಸುಸ್ತಾಗೋಗ್ಬಿಟ್ಟಿವ್ನಿ ನಾನಂತೂ. ಆ ಮನೆಯಾಳಿಗಳನ್ನ ಹಿಂಗೆ ಬಿಡಕ್ಕಾಯ್ತದೇನಕ್ಕ. ಆ ಮನೆಯಾಳಿಗಳು ನೋಡಿ ಇವಾಗ ನನ್ನ ಮೊಮ್ಮಗನ ಆಸ್ಪತ್ರೆಗೆ ಎಲ್ಲನೂ ಸೇರಿಸಿದ್ದಾಯ್ತು ಮಾಡಿದ್ದಾಯ್ತು. ಇಷ್ಟೆಲ್ಲನೂ ಮಾಡಿದ್ಮೇಲೂ ಇಷ್ಟೆಲ್ಲ ಆದ್ರೂ ಅವ್ರನ್ನ ಸುಮ್ಮನೆ ಬಿಡಕ್ಕಾಯ್ತದ. ಬಾಕ ಅವ್ರಿಗೆ ಸರಿಯಾಗಿ ಗ್ರಾಚಾರ ಬಿಡಿಸ್ಬಿಟ್ಟು ಬರನಿ. ನಾನು ಒಯ್ತಿದ್ದೆ ಗ್ರಾಚಾರ ಬಿಡ್ಸಕ್ಕೆ. ಯೋನ್ ಮಾಡಿಗ ಸುಸ್ತಾಯ್ತಾಯ್ತು ನನಗಂತೂ ಆಯ್ತಿಲ್ಲ. ಯವ್ವ ಕಣ್ಣೆಲ್ಲ ಮುಂಜಾದಂಗೆ ಆಯ್ತಾವೆ. ಅವಳಿಗೆ ಪರಕೇಟೆ ಹೊಡೆದ್ಬಿಟ್ಟು ಬರನಿ ಅಂತ ಅನ್ಕೊಂಡೆ ತಿಂದಿದ್ದು ನಾನು ತೆಪ್ಪು. ಅಯ್ಯೋ ಏನು ಮಾಡಲಿ ಅಂತ ಸುಮ್ಮನೆ ನಾನಂತೂ ಹಂಗಂತ ಅವ್ರನ್ನ ಸುಮ್ಮನೆ ಬಿಟ್ಬಿಟ್ರಕ ಊರವ್ರಿಗೆಲ್ಲ ವಾಂತಿ ಬೇದಿ ಬರ್ಸ್ಬಿಡ್ತಾಳೆ ಅಷ್ಟೇನಿಯ. ಇವನೋ ಬಿಡು ಅಂತ ಹೇಳ್ಬಿಟ್ಟು ಹೆಂಗಿದ್ರು ಲಕ್ಷ್ಮು ಮಾಡ್ತಿದ್ಲಲ್ಲ ಹೆಂಗೋ ಹಂಗೆ ಇರ್ತದೆ ಅಂತ ಹೋಗಿ ತಗೊಂಡಿದ್ದಕ್ಕೆ ಹಿಂಗೇನಕ್ಕ ಮಾಡೋದವರು. ನೋಡಿಯಾಕ ಸುಮ್ಕೇನೆ ಎದ್ ನಡಿ ನೀನು. ಅಯ್ಯೋ ನೀ ಸುಮ್ಮನೆ ಮಾತ್ರ ಇರಬೇಡ ಎದ್ ನಡಿ ಹೋಗಿ ರಾಚಾರ ಬಿಡಿಸ್ಬಿಟ್ಟು ಬರನಿ. ನೀನು ಹೇಳೋದು ಸರಿನೇ. ತಲೆ ತಿರುಗಿ ಬಿದ್ದೋದ್ರೂ ಪರವಾಗಿಲ್ಲ. ನಾನಂತೂ ಅವಳು ಗ್ರಾಚಾರ ಬಿಡಿಸ್ಬಂದೇನಿಯ ಬಿದ್ದೋಯ್ತೀನಿ. ನೋಡಿಯಾಕ ಹೋಗೋಣ. ಏನು ಬಿದ್ದೋಗೋದು ಆಸ್ಪತ್ರೆಗೆಲ್ಲ ಕಾಸು ಕಿತ್ಕೊಂಡ್ಬಿಟ್ಟು ಬರೋಣ ಬಾ. ಸುಮ್ಮನೆ ಬಿಡೋಕ್ಕಾಯ್ತದ. ನಮ್ಗೆ ಆಸ್ಪತ್ರೆಗೆ ಕಾಸು ಕೊಡು ಅಂತ ಹೇಳ್ಬಿಟ್ಟು ಕೇಳೋನಿ ಮುಚ್ಕೊಂಡು ಕಾಸು ಕೊಡ್ತಾರೆ ಆಸ್ಪತ್ರೆಗೆಲ್ಲನೂ. ಓಹೋ ಹಿಂಗೆ ಬಿಟ್ರೆ ಕಣಕ ಅತಿ ಆಗೋಯ್ತದೆ ಇವ್ರದಂತೂ. ಬಾ ನೀನು ಸುಮ್ಕೇನಿಯ 4 ಪ್ಲೇಟ್ ಎಗ್ ರೈಸ್ ಕೊಡಿ ಪಾರ್ಸಲ್ಲು. 4 ಪ್ಲೇಟಾ? ಮಾಡ್ಕೊಡ್ತೀವಿ. ಸರ್ನ ಮಾಡೇ ಮಮ್ತಿ. ಪರವಾಗಿಲ್ಲ ನಿಧಾನಕ್ಕೆ ಏನಿಯ ಮಾಡಿ. ಏನ್ ತೊಂದ್ರೆ ಇಲ್ಲ ನಿಧಾನಕ್ಕೆ ಮಾಡಿ ಕಾಯ್ತೀನಿ. ಇಲ್ಲಿ ನೀ ಎಗ್ ರೈಸ್ ತಗೊಂಬಿಡ್ ಬಾ ಅಂತ ಹೇಳ್ಬಿಟ್ಟು ನನ್ನ ಹೆಂಡತಿ ಅಂತೂ ಬೋಲು ಅಂತ ಮಾಡ್ತಾಳೆ. ತಗೊಂಬಿಡ್ ಬರ್ರಿ ಅಲ್ಲಿ ಸಂದಕ್ಕಿರ್ತದೆ ಅಂತ ಹೇಳ್ಬಿಟ್ಟು ಅದಕ್ಕೆ ನೀ ಬಂದಿದ್ದು. ಏ ನಮ್ದೇ ನೆಕ್ಸ್ಟ್ ಲೆವೆಲ್. ನಮ್ದು ಬಿಸಿನೆಸ್ ಮಾತ್ರ ಸೂಪರ್ ಆಗಿರ್ತದೆ. ಎಗ್ ರೈಸ್ ಎಲ್ಲನೂ ಕಣಪ್ಪ. ತಿನ್ನು ತಿನ್ನು ತಗೊಂಡು ತಿನ್ನು. ಅಯ್ಯೋ ಇನ್ನು ಎಷ್ಟು ಜನ ಎಷ್ಟೆಷ್ಟು ದೂರದಿಂದ ಬರ್ತಾರೆ ಗೊತ್ತೇ ನಮ್ಮ ಎಗ್ ರೈಸ್ ದುಕ್ಕೆ. ಗೊತ್ತು ಬಿಡಿ. ಸುಮಾರು ನಾನು ವರ್ಷದಿಂದ ತಗೊಂಡೋಗಿ ನಾನು ತಿಂತೀನಲ್ಲ. ಆದ್ರೆ ಇಲ್ಲಿ ಬೇರೆಯವ್ರು ಇದ್ರು. ಇವಾಗ ನೀವು ಬಂದ್ಬಿಟ್ಟಿದ್ದೀರಾ. ನನ್ ಸೊಸೆನೇ ನನ್ ಸೊಸೆನೇ. ಓ ಹೌದಾ. ಹಾ ಅಯ್ಯೋ ನೋಡಿ ಕಸ್ಟಮರ್ ಬರ್ತಾನೆ ಅವ್ರೆ ನಮ್ಮ ಅಂಗಡಿಗಂತೂ. ಓ ಬರ್ರಜ್ಜಿ ಬರ್ರಿ ಬರ್ರಿ ಬರ್ರಿ. ಎಷ್ಟು ಪ್ಲೇಟ್ ಹಾಕ್ಲಿ? 2 3? ಬರ್ರಿ ಕುಂತ್ಕೊ ಬರ್ರಿ. ಮನೆಯಾಳಿ ನಿನ್ನಿಂದ ನನ್ನ ಮೊಮ್ಮಗ ವಾಂತಿ ಬೇದಿ ಮಾಡ್ಕೊಂಡು ಮನೆ ಕಂಡವನೆ. ಲೇ ಮನೆಯಾಳಿಗ ನಿಮ್ ಎಗ್ ರೈಸ್ ತಿಂದಾಗಿಂದ ಬೇದಿ ಆಗಕ್ಕೆ ಶುರುವಾಗಿರೋದು. ನಂದಂತೂ ನಿಂತೇ ಇಲ್ಲ ಬೇದಿ. ಸುಸ್ತಾಗಿ ತಲೆ ತಿರುಗಿ ಬಿದ್ದೋಗ್ತೀನಿ ಹಂಗೆ ಎದ್ದೋಳ್ತೀನಿ. ಬಿದ್ದೋಗ್ತೀನಿ ಹಂಗೆ ಎದ್ದೋಳ್ತೀನಿ. ಮನೆಯಾಳಿಗ್ಲ ಇದೆಲ್ಲ ಆಗಿರೋದು ನಿಮ್ಮಿಂದನೇ. ನಿಮ್ಮ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಏನ್ರೆ ಬಂದಿರೋದು ನಿಮ್ಗೆ ಗೊತ್ತಲ್ಲ. ಎಂತ ನ್ಯಾಯವಾಗಿ ಮಾರಂಗಿದ್ರೆ ಮಾಡ್ಬಿಟ್ಟು ಮಾರಂಗಿದ್ರೆ ಮಾರ್ರಿ. ಇಲ್ಲ ಬಾಯಿ ಮುಚ್ಕೊಂಡು ಒಮ್ಮಿಕೊಂಡು ಬಿದ್ದಿರ್ರಿ. ಅದು ಬಿಟ್ಬಿಟ್ಟು ಇದೇನಿದು ನಿಮ್ಮ ಅವತಾರಗಳು ಎಲ್ಲನೂ ನೆಟ್ಗೆ ಎಗ್ ರೈಸ್ ಏನು ಮಾಡಕ್ಕೆ ಬರಲಿಲ್ಲ ಅಂದ್ರೂ ಅರ್ಧಂಬರ್ಧ ಮಾಡ್ಬಿಟ್ಟು ಜನರಿಗೆಲ್ಲ ತಿನ್ನಿಸ್ಬಿಟ್ಟು ಏನು ಗತಿ ಮಾಡ್ತಿದ್ರೆ ನಮ್ಗೆಲ್ಲನೂ.
ನೋಡೆ ಹೆಂಗ್ ಸುಸ್ತಾಗಿದ್ದೀನಿ ಅಂತ ಹೇಳ್ಬಿಟ್ಟು ಆಸ್ಪತ್ರೆ ಬಿಲ್ಲೆ ನಿಮ್ಮ ತಾತ ಕೊಡ್ತಾನೇನೆ. ಯಾರು ಕೊಟ್ಟಾರ ಆಸ್ಪತ್ರೆ ಬಿಲ್ಲ? ಲೋಪರನ್ ತಕೊಬಿಟ್ಟು ಬಂದು ನಿನ್ನಿಂದ ನೋಡ್ ಸತ್ತು ಉಡ್ತಾ ಇದ್ದೀನಿ ನಾನಂತೂ. ಎಲ್ಲ ನಿನ್ನಿಂದನೇ ಆಗಿದ್ದು. ನೆನ್ನೆನೆ ಬಂದು ಕ್ಯಾಕರ್ಸು ಮಕ್ಕುಗೇನ ಅಂತ ಅನ್ಕಂಡೆ. ಎದ್ದೊಳಗೆ ಸೊಕ್ತಿದ್ರೆ ತಾನೆ ಬಂದ್ಬಿಟ್ಟು ಉಗ್ಯಕ್ಕೆ. ಎದ್ದೊಳಗೆ ಸಮೇತ ನಂಗೆ ಸೊಕ್ತಿರ್ಲಿಲ್ಲ. ಹಂಗೆ ಮನಿಕೊಂಡ್ಬಿಟ್ಟಿದ್ದೆ ನಾನಂತೂ. ಅಯ್ಯೋ ಮನಿಯಾಳಿ, ಇನ್ನೊಂದು ಕಿತ ಏನನ ಈ ಎಗ್ ರೈಸ್ ಅಂಗಡಿ ಏನನ ಈಗ ಬಿಟ್ಟು ಮಾರ್ಬೇಕಂತೆ. ನಿಂಗೆ ಮಂಗಳಾರತಿ ಮಾಡ್ಬಿಡ್ತೀನಿ ಅಷ್ಟೇನಿಯಾ. ನಂದು 4 ಪ್ಲೇಟ್ ಎಗ್ ರೈಸು ಕ್ಯಾನ್ಸಲ್. ಅಯ್ಯೋ 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 ಮುದ್ಕಿ, ನಿನ್ಗೇನ್ ಬಂದ್ರೆ ದೊಡ್ಡ ರೋಗ? ನನ್ನ ಎಗ್ ರೈಸ್ ತಿನ್ಬಿಟ್ಟು ನಿಂಗೆ ಯಾಕೆ ಬೇದಿ ಆಯ್ತದೆ? ಬೇರೆ ಏನೇನೇನೋ ತಿಂದಿರ್ತೀಗೇನೋ ಅದಕ್ಕೆ ಆಗಿರ್ತದೆ. ಅದು ಬಿಟ್ಬಿಟ್ಟು ನನ್ನ ಎಗ್ ರೈಸ್ ತಿಂದ್ರೆ ಹಿಂಗೆ ಆಯ್ತದೆ ಅಂತ ಹೇಳ್ಬಿಟ್ಟು ನನ್ಗೆ ಬಂದಿರೋ 4 ಪ್ಲೇಟು ಎಗ್ ರೈಸ್ ಆರ್ಡ್ರ್ ಮಾಡಿರೋ ಕಸ್ಟಮರ್ ನೋಡಿಸ್ಬಿಟ್ಟಲ್ಲೇ ಮನಿಯಾಳಿ. ನೀನ್ ತಂದು ಕೊಡ್ತೀಯ ಇವಾಗ ನನಗೆ ಕಾಸನ್ನ? ಲೇ, ನನಗೂ ಒಬ್ಳಿಗೆ ಆಗಿದ್ರೆ ನಾನು ಹಂಗೆ ಅನ್ಕೊಂಡು ಸುಮ್ಮನಿತ್ತಿದ್ದೆ. ಈ ಅಕ್ಕ ಇನ್ನು ಮೊಮ್ಮಗಂಗೂ ಹಂಗೆ ಆಗೈತೆ. ಮನಿ ಕಣ್ಣವನಂತ ಅವನು. ಏನೋ ಅವನ್ ಮನಿ ಕಣ್ಣದಕ್ ನಾನ್ ಕಾರಣನ? ಏನೇಂತಿದ್ ಮನಿ ಕಣ್ಣಿಡ್ತಾನೋ? ಎಗ್ ರೈಸ್ ಇಂದಾನೆ ಆಗೈತಿ ಅಂತ ಹೇಳ್ಬಿಟ್ಟು ಏನ್ ಗ್ಯಾರಂಟಿ? ಅದೇ ಮತ್ತೆ ನಮ್ಮ ಎಗ್ ರೈಸ್ ಇಂದಾನೆ ಆಗೈತಿ ಅಂತ ಏನ್ ಗ್ಯಾರಂಟಿ? ಯಾರು ನಿಮ್ಗೆ ಮನಿಯಾಳಿಗಳು ನಮ್ಮ ಬಿಸ್ನೆಸ್ ಹಾಳು ಮಾಡಕ್ಕೆ ಅಂತ ಹೇಳ್ಬಿಟ್ಟು ನಿಮ್ಗೆ ಏನೇನೋ ತಲೆ ತಿಂದವ್ರಿ ಅಂತ ಅನಿಸ್ತದೆ. ಬಿಸ್ನೆಸ್ ಹೋಗ್ಬಿಟ್ಟು ಅವ್ರ ಬಿಸ್ನೆಸ್ನ ಹಾಳು ಮಾಡ್ಬಿಟ್ಟು ಬೆಂಕಿ ಇಕ್ಬಿಟ್ಟು ಬರ್ರಿ ಅಂತ. ಅದಕ್ಕೆ ನೀವು ಆಳ್ಗಡ್ವಿ ಬೆಂಕಿ ಇಕ್ಕಕ್ಕೆ ಅಂತಾನೆ ನೀವು ಬಂದಿದ್ದೀರಾ ಅಲ್ವಾ? ನಂಗೆ ಗೊತ್ತು ಬಿಡಿ, ನೀವು ಹಾಳು ಮಾಡೋದ್ರಾಗ ಏನು ಎತ್ತಿದ ಕೈ, ಬೆಂಕಿ ಇಕ್ಕದ್ರಾಗ ಇನ್ನೂ ಎತ್ತಿದ ಕೈ ಅಂತ ಹೇಳ್ಬಿಟ್ಟು. ನೋಡಿ, ನಮ್ಮ ಬಿಸ್ನೆಸ್ ಮಾತ್ರ ನೀವು ಹಾಳು ಮಾಡಬೇಡ್ರಿ. ಇಲ್ಲಿ ಬಂದು ಕಿರ್ಚಾಡೋದಲ್ಲ. ಹೋಗಿ ಬೀದಿನ ನಿಂತ್ಕೊಂಡು ಕಿರ್ಚಾಡ್ಕೊಳ್ಳಿ. ಇಲ್ಲಿಗೆ ಬಂದು ಯಾಕೆ ಕಿರ್ಚಾಡ್ತಾ ಇದ್ದೀರಾ? ಈಗ ನಮ್ಗೆ ಅದೆಲ್ಲ ಗೊತ್ತಿಲ್ಲ. ನಿಮ್ಮ ಎಗ್ ರೈಸ್ ತಿಂದೇನೆ ಹಿಂಗೆ ಆಗಿರೋದು. ನನ್ನ ಮೊಮ್ಮಗಂಗೂ ಮುಚ್ಕೊಂಡು ಆಸ್ಪತ್ರೆ ದುಡ್ಡೆಲ್ಲ ನೀನೇ ಕಟ್ಕೊಡ್ಬೇಕು. ಇಲ್ಲ ಅಂತಂದ್ರೆ ನಾವೇನು ಸುಮ್ಕಿರಕ್ಕಿಲ್ಲ. ನೋಡಿ, ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ. ನಿಮಗೆ ಆಲ್ರೆಡಿ ನಿಮಗೆ ಬೇದಿ ವಾಂತಿ ಎರಡೂ ನಿಮ್ಮ ಬಾಡಿನಾಗ ಇತ್ತು. ಆದರೆ ನಿಮ್ಗೆ ಗೊತ್ತಾಗಿರಲಿಲ್ಲ. ನಮ್ಮ ಎಗ್ ರೈಸ್ ತಿಂದಿದ್ದಕ್ಕೇನಿಯ ನಿಮಗೂ ವಾಂತಿ ಐತೆ, ಬೇದಿ ಐತೆ, ಅನ್ನ ಕಾಯಿಲೆ ಐತೆ ಅಂತ ಗೊತ್ತಾಗಿದ್ದೇನೇನಿಯ ನಮ್ಮ ಎಗ್ ರೈಸ್ ತಿಂದ ಮೇಲೆ ಗೊತ್ತಾಯ್ತಾ? ನಮ್ ಎಗ್ ರೈಸ್ ಹೆಂಗೆ ಅಂದ್ರೆ ಕಾಯಿಲೆನ ಕಂಡಿಡಿಯ ಅಂತ ಒಂದು ಒಳ್ಳೆ ಫುಡ್. ಸರಿನೇ? ಅದು ಬಿಟ್ಬಿಟ್ಟು ಮಂಗಗಳು ತರ ಕಿತ್ತಾಡ್ಕೊಂಡ್ಬಿಟ್ಕೊತಾವೆ. ನಿಮಗೆ ವಾಂತಿ ಬೇದಿ ಇತ್ತು ಅಂತ ಹೇಳ್ಬಿಟ್ಟು ಹೆಂಗ್ ಗೊತ್ತಾಯ್ತು? ನಮ್ ಎಗ್ ರೈಸ್ ಇಂದ ಗೊತ್ತಾಯ್ತು. ನಮ್ ಎಗ್ ರೈಸ್ ಇರ್ಲಿಲ್ಲ ಅಂತಂದಿದ್ರೆ ನಿಮ್ಗೆ ಹೆಂಗ್ ಗೊತ್ತಾಗೋದು? ವಾಂತಿ ಬೇದಿ ನಿಮ್ಗೆ ಐತಿ ಅಂತ ಹೇಳ್ಬಿಟ್ಟು. ಅದೇ ಮತ್ತೆ ನಮ್ಮದ್ರಿಂದಾನೆ ನಿಮ್ಗೆಲ್ಲ ಕಾಯಿಲೆನೂ ಗೊತ್ತಾಯ್ತಿರೋದು. ಇನ್ನು ದೊಡ್ಡ ದೊಡ್ಡ ಕಾಯಿಲೆಗಳು ಏನಿದ್ರು ಎಲ್ಲನೂ ನಿಮ್ಗೆ ಗೊತ್ತಾಯ್ತವೆ. ನಾವು ಎಗ್ ರೈಸ್ ಇಂದ ಏನೇನು ದೊಡ್ಡ ದೊಡ್ಡ ಕಾಯಿಲೆಗಳವೆ, ಚಿಕ್ಕ ಚಿಕ್ಕ ಕಾಯಿಲೆಗಳವೆ, ಪ್ರತಿಯೊಂದು ನಿಮ್ಗೆ ಗೊತ್ತಾಯ್ತವೆ. ನೋಡೋ, ನೀವು ವಾಂತಿ ಬೇದಿರೋದು ಗೊತ್ತಾಗೈತೆ, ಇನ್ನೊಬ್ರಿಗೆ ಕಿಡ್ನಿ ಹೋಗಿರೋದು ಗೊತ್ತಾಯ್ತದೆ, ಇನ್ನೊಬ್ರಿಗೆ ತಲೆನೋವಿರೋದು ಗೊತ್ತಾಯ್ತದೆ, ಇನ್ನೊಬ್ರಿಗೆ ಜ್ವರ ಬರೋದು ಗೊತ್ತಾಯ್ತದೆ. ಅಷ್ಟೇನಿಯಾ? ನೀವು ಹಂಗೆ ಅನ್ಕೋಬೇಕು. ಅದು ಬಿಟ್ಬಿಟ್ಟು ನಮ್ಮ ಅಂಗಡಿ ಮುಂದೆ ನೀವು ಬಂದು ಕಿತ್ತಾಡ್ಕೊಂಡು ಕುತ್ಕೊಂಡ್ರೆ ಹೆಂಗೆ ಹೇಳ್ರಿ? ನಮ್ದೇನು ತೆಪ್ಪಿಲ್ಲ. ನಮ್ದೊಂಥರ ಒಳ್ಳೆ ಫುಡ್ಡು. ಫೇಮಸ್ ನಮ್ದು ಎಗ್ ರೈಸ್. ಎಲ್ಲಿ ಕೇಳಿದ್ರು ಫೇಮಸ್ಸು ಅಂತದ್ರಾಗೆ ನೀನು ಹಿಂಗೆಲ್ಲ ನಮ್ಮ ಮೇಲೆ ಬಂದು ದೂರ್ಬಿಟ್ರೆ ಹೆಂಗೆ? ನಾವು ದುಡ್ಕಂತ ಇದೀವಿ, ನಾನು ಇವಳು ಮ್ಯಾಲ್ಗಡೆ ಹೋಗ್ಬಿಟ್ಟು ಸ್ಟ್ಯಾಂಡರ್ಡ್ ಆಯ್ತೀವಿ, ರಿಚ್ ಆಗ್ಬಿಟ್ಟು ಅಂತ ನಿಮ್ಗೆ ಹೊಟ್ಟೆ ಕುಲ್ಲು ಅಲ್ವಾ? ಅಯ್ಯೋ, ನಿಮಗೆ ಬರ ನಿಮ್ ಎಣ ಎತ್ತ ಲೇ. ಅಲ್ಲ ಕಣ್ರಲ್ಲೇ, ಏನಕ್ಕೆ ಏನು ಹೇಳ್ತಿದ್ದೀರಾ ನೀವು? ನಂಗೆ ವಾಂತಿ ಬೇದಿ ಐತಿ ಅಂತ ಹೇಳ್ಬಿಟ್ಟು ನೀವು ಎಗ್ ರೈಸ್ ತಿಂದು ಗೊತ್ತಾಯ್ತಾ ನನಗೆ? ನೀವು ಎಗ್ ರೈಸ್ ತಿಂದಿದ್ದಕ್ಕೇನೇ ವಾಂತಿ ಬೇದಿ ಬಂದಿದ್ದು? ಇಲ್ಲ ಕಣಜ್ಜಿ, ನಾನು ಎಗ್ ರೈಸ್ ತಿಂದಿದ್ದಕ್ಕೇನೇ ನಿಮ್ಗೆ ವಾಂತಿ ಬೇದಿ ನಿಮ್ಗೆ ಐತಿ ಅಂತ ಗೊತ್ತಾಗಿದ್ದು. ಇಲ್ಲಾಂದ್ರೆ ಹೆಂಗ್ ಗೊತ್ತಾಗೋದು? ನೀವು ಎಲ್ಲನ ಕೋರ್ಟ್ಗೆ ಹೋಗಿ ಹಾಕೊಳ್ಳಿ, ನಾನು ವಾದ ಮಾಡ್ತೀನಿ ಬಂದು. ಅಕ್ಕ, ಇವ್ರು ಅದು ಇದು ಅದು ಅಂತ ಹೇಳ್ಬಿಟ್ಟು ನಮ್ಗೇನೆ ಯಾಮರಿಸ್ತವ್ರು ಬಿಡತ್ತದ ನೀವು. ಲೇ, ನಮ್ಗೆ ಯಾಮರಿಸ್ತಿದ್ರೇನೆ ನೀವು? ಅದು ಇದು ಅದು ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಮಾಡ್ತಾ ಇದ್ರೇನೆ ನೀವು? ಅಯ್ಯೋ, ನಮ್ಗೆ ವಾಂತಿ ಬೇದಿ ಐತಿ ಅಂತ ನಿಮ್ಗೆ ಎಗ್ ರೈಸ್ ತಿನ್ಬಿಟ್ಟು ತಿಳ್ಕೊಬೇಕೇನೆ? ಏನು ಸುಳ್ಳು ಹೇಳ್ತಿರಲ್ಲೇ ಸುಮಿ? ನೋಡು, ಇನ್ನೊಂದು ಕಿತ ಏನಾರ ಇದೇನ ಆಯ್ತು, ಇನ್ನೊಂದು ಕಿತ ಆಯ್ತು ಅಂದ್ರೆ ನಾನಂತೂ ಸುಮ್ಕಿರಕ್ಕಿಲ್ಲ ಅಷ್ಟೇ ಏನಿಯಾ. ನೀನು ಹಿಂಗೆ ಆಡ್ತಿರು. ಅಲ್ಲ, ನ್ಯಾಯವಾಗ ಮಾಡಕ್ ಬರಂಗಿದ್ರೆ ಮಾಡ್ರಿ. ಇಲ್ಲ ನೀನು ಸೊಸೆ ಮಾಡ್ತಿದ್ಲಲ್ಲ, ಅವಳಿಗೆ ಬಿಟ್ಕೊಟ್ರಿ ಮಾಡ್ತಾಳೆ. ಇಲ್ಲಾಂದ್ರೆ ಅಂಗಡಿ ಮುಚ್ಕೊಂಡು ಹೋಗ್ರಿ. ನಮ್ಮ ಊರಾಗಿರೋ ಪಿರಾಣ ಎಲ್ಲ ತೆಗಿಬೇಕು ಅಂತ ಮಾಡ್ಕೊಂಡ್ಬಿಟ್ಟಿದ್ದೀರಾ ನೀವು. ನಮ್ಮ ಊರಾಗಿರೋರು ಕಾಯಿಲೆಗಳೆಲ್ಲ ಪತ್ತೆ ಹಚ್ಬೇಕು ಅಂತಾನೆ ಮಾಡ್ತಿರೋದು ನಾವು ಎಗ್ ರೈಸ್ನ. ನೀವು ಸುಮ್ಕೇನಿಯ ಹೋಗಿ. ಬಂದಿರೋ ಕಸ್ಟಮರ್ನೆಲ್ಲ ಓಡಿಸ್ಬಿಡ್ತಾರೆ. ನಿಮ್ಮಿಂದ ನನಗೆ 4 ಎಗ್ ರೈಸು ಲಾಸ್ ಆಯ್ತು. ನಮಗೆ ಎಲ್ಲ ನಿಮ್ಮಿಂದನೇ ಆಗಿದ್ದು. ಲಾಸ್ ಅಂದ್ರೆ ಲಾಸು. ನಿಮ್ಮಿಂದನೇ ಫುಲ್ ಲಾಸು. ನಿಮ್ಮ ಆಸ್ಪತ್ರೆ ದುಡ್ಡು ನಾನೆಲ್ಲ ಕಟ್ಕೊಡೋದು. 4 ಎಗ್ ರೈಸ್ನ ತಗೊಂಡು ನೀವೇನು ಕಾಸು ಕೊಟ್ಬಿಟ್ಟು ಹೋಗ್ರಿ. ಬೇಡ ಅಂತಂದವ್ರು ಯಾರು? ಹಬ್ಬಬ್ಬಬ್ಬಬ್ಬ, ಏನು ಈ ಅಜ್ಜಿಗಳಿಬ್ರು ಸೇರ್ಕೊಂಡು ಅದು ಎಷ್ಟು ದಬಾಯಿಸ್ಬಿಡ್ತಾರೋ ಏನೋ ನಮ್ಮನ್ನಂತೂ. ಇವ್ರೇನು ಬಿಡಂಗೆ ಕಾಣೆ ಬಿಡು. ಅಯ್ಯ, ಇವ್ರ ಹತ್ರ ಏನ್ ಮಾತಾಡ್ತೀಯ? ಬಾರಿ 3 ಬುಟ್ ನಿಂತಾವ್ ಇವ್ರಂತೂ. ನ್ಯಾಯವಾಗಿ ಮಾತಾಡೋದ್ರ ಮಾತಾಡ್ಬೋದು. ನ್ಯಾಯ ನೀತಿ ಬುಟ್ಟರ ಹತ್ರ ಏನ್ ಮಾತಾಡ್ತೀಯ ನೀನು? 3 ಬುಟ್ಟರು ಬಾಯ್. ನ್ಯಾಯ ನೀತಿ ಏನು ಇಲ್ಲ ಇವಕ್ಕಂತೂ. ನೋಡಿ, ನಾವು ನಿಮ್ಮ ಮಕ್ಳಿದ್ದಂಗೆ ಏನಿಯ. ನಾವು ಹೆಂಗೋ ಉದ್ಧಾರ ಆಯ್ತಾ ಇದೀವಿ. ಎಗ್ ರೈಸ್ ಮಾಡ್ಕೊಂಡು ದಯವಿಟ್ಟು ಕೊಲ್ಲಾಕ್ಬೇಡಿ. ನೀವು ಹೋಗಿ ಸುಮ್ಕೆ ಏನಿಯ. ನೋಡಿ, ನಮ್ಮಿಂದ ನಿಮ್ಗೆ ಏನೋ ಪ್ರಾಬ್ಲಮ್ ಆಗಿಲ್ಲ. ನಾನು ಈಗಲೇ ಹೇಳ್ತಿದ್ದೀನಲ್ಲ, ಸುಮ್ಕೆ ಹೋಗಿ. ನಿಮ್ಮಿಂದ ನಮ್ಗೆ ಲಾಸ್ ಆಯ್ತು. 4 ಎಗ್ ರೈಸ್ ಡಮಾರ್ ಆಯ್ತು ನಿಮ್ಮಿಂದ. ನೀವು ಸುಮ್ಕೆ ಹೋಗೋದು ಕಲ್ತ್ಕೊಳ್ಳಿ. ಅಯ್ಯಪ್ಪ ಓಡೇ ಹೋದ ಅದೆಷ್ಟು ಜನ ಕೇಳ್ತಾನೋ ಏನು ಕತಿಯೋ ನಾಕಾಣೆ. ನೀವು ಸುಮ್ಮನೆ ಹಿಂಗೇನಿ ಆಡ್ತಾ ಇದ್ರೆ ನಾನಂತೂ ಸುಮ್ಕಿರಕ್ಕಿಲ್ಲ ಅಷ್ಟೇನಿಯ. ಹೋಗ್ರಿ ಸುಮ್ಕೇನಿಯ. ನಿಮ್ಮ ಯಾರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತೀವಿ ನಾವಂತೂ ಹೋಗ್ಬಿಟ್ಟು. ನಮ್ಮ ಎಗ್ ರೈಸ್ ಅಂಗಡಿ ಬಿಸ್ನೆಸ್ ಎಲ್ಲ ಹಾಳು ಮಾಡ್ತಾವ್ರಿ ಮುದ್ಕೇರು ಅಂತ ಹೇಳ್ಬಿಟ್ಟು. ಇನ್ನೊಂದು ಕಿತ ನಿಮ್ಮ ಅಂಗಡಿಗೆ ಬಂದ್ರೆ ಎಕ್ಕಡ ತಗೊಂಡು ಹಾಕ್ರಿ. ನಿಮ್ಮ ಅಂಗಡಿಗೆ ಏನಾರ ಬಂದ್ಬಿಟ್ರೆ ಇನ್ನೊಂದು ಕಿತ ಏನೋ ಬಿಡುವತ್ತಂಗೆ ಮಾಡೋ ಸುಮಾರಾಗತ್ತಾಗ ಒಟ್ಟಿಸ್ಕೊಂಡಿದ್ದು. ನಾನು ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ಬಂದು ತಿಂದ್ರೆ ಇಂಥ ಕೆಲಸನೇನ್ರಿ ನೀವು ಮಾಡೋದು? ಮನೆಯಾಳಿಗ್ಲ
ಎಂತ ಕೆಲಸ ಮಾಡ್ಬಿಟ್ರೆ ನೀವಂತೂ ನಿಮ್ಮ ಅಕ್ಕ ಮುಚ್ಚ. ಏ ನಾನಂತೂ ಬಿಡು ಬಂದು ನಿಮ್ತಾಗ ತಿನ್ನಲ್ಲ, ಮೊದಲು ನಾನು ಕಡೆ ತಕೊಂಡು ನಾನೇ ಹೊಡ್ಕೋಬೇಕು ಪಟ 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 ಅಂತ ಹೇಳ್ಬಿಟ್ಟು. ಏ ನಡಿಯಕ್ಕ ಹೋಗೋಣ, ಇಂಥವ್ರದಾಗ ಏನು ಮಾತಾಡಕ್ಕಾಯ್ತದೆ? ಹಿಂಗೆ ಮಾನ ಮರವದಿ ಬಿಟ್ಟೋರ ಹತ್ರ ಮಾತಾಡಕ್ಕಾಯ್ತದ? ನಡಿ ಸುಮ್ಕೇನಿಯ ಹೋಗೋಣ. ಸರಿ ಸರಿ ಆಯ್ತು ಬಾಕ, ಇನ್ನೇನು ಮಾಡಕ್ಕಾಯ್ತದೆ? ಇವೇನು ಉದ್ದಾರ ಆಯ್ತವ? ಮುದ್ಗಾಲಕ್ಕೆ ಅಂಗಡಿ ಮುಚ್ಕೊಂಡು ಹೋಯ್ತಾರೆ ಬಾಯ್ಲಿ. ಮಾನ ಮರ್ಯಾದೆ ಬಿಟ್ಟವ್ರು ನಮ್ಮ ಮೇಲೆ ಏನಿಯ ಮಾತಾಡಕ್ ಬರ್ತಾರೆ. ಇವರಿಂದನೇ ನೀ ಆಗಿರೋದು ವಾಂತಿ ಭೇದಿ ಆದ್ರೂ ಏನೂ ಆಗಿಲ್ಲ ಅನ್ನಂಗೆ ಏನಿಯ ಹೇಳೋದು ನೋಡು, ಹೆಂಗೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ನಿಮಗೆ ಬರ್ಬಾರ್ದು ಬರ. ಅಯ್ಯೋ ಅದಕ್ಕೆ ನಿಮ್ಗೆ ಬರ್ಬಾರ್ದು ಬಂದಿರೋದು. ನಮ್ಮ ಎಗ್ ರೈಸ್ ತಿಂದು ನಾವು ಗಟ್ಟಿಯಾಗಿ ಹಿಂಗೇನಿಯೇ ಇದ್ದೀವಿ, ಇವ್ರಿಗೆ ಮಾತ್ರ ಬಂದ್ಬಿಡ್ತೇನೆ ವಾಂತಿ ಭೇದಿ. ನಾವು ತಿಂದಿಲ್ವೇ ಎಗ್ ರೈಸ್ನ? ಯಾವೇನು ಸಂದಕ್ಕಿಲ್ವೇ? ಈ ವಜ್ಜರಿಂದ ನಮ್ಮ ಬಿಸ್ನೆಸ್ ಎಲ್ಲ ಹಾಳಾಗೋಯ್ತದೆ ಅನ್ನಿಸೋದು ಕಣ್ಸುಮಿ. ಎಲ್ಲ ಈ ಮುದ್ಕೆರಿಂದನೇ ಆಗಿದ್ದು. ನಂಗಂತೂ ಬೇಜಾರಾಯ್ತಾಯ್ತು ಕಣಮ್ಮ, ನಂಗಂತೂ ನಾನು ಮಾಡೋ ಎಗ್ ರೈಸ್ ಅಷ್ಟೊಂದು ಕೆಟ್ಟದಾಗಿರ್ತದ ಅಂತ. ಏ ಸುಮಿ, ಬೇಕಂತ ಅವರೆಲ್ಲನೂ ಬಂದು ನಮ್ಮನ್ನೆಲ್ಲ ತುಳಿಬೇಕು ಅಂತ ಪ್ಲಾನ್ ಮಾಡ್ತಿರೋದು. ಅಷ್ಟು ಸಾಮಾನ್ಯ ಅಂತ ಅನ್ಕೊಳಕ್ ಹೋಗ್ಬೇಡ ನೀನು. ಈ ಮುದ್ಕೆರೆಲ್ಲ ನಾವು ಬಿಸ್ನೆಸ್ ಮಾಡ್ತಿರೋದಕ್ಕೆ ತಡ್ಕೊಳಕ್ಕಾಯ್ತಿಲ್ಲ. ಹೊಟ್ಟೆ ಉರಿ ಇವ್ರಿಗೆಲ್ಲನೂ. ನೀನು ಹಂಗೆಲ್ಲ ಅನ್ಕೋಬೇಡ. ನಮ್ಮದು ಚೆನ್ನಾಗೈತೆ ಎಗ್ ರೈಸು. ನಾವು ಬೆಳಿತಿದ್ದೀವಲ್ಲ, ಸಹಿಸಕ್ಕಾಯ್ತಿಲ್ಲ ಇದ್ದರಿದ್ರದವಕ್ಕೆ ಹಂಗಂತಿಗೆ. ಬಿಡು ಹಂಗಾರೆ. ನಾನು ಏನಪ್ಪ ನಾನು ಮಾಡೋದು ಸಂದಕ್ಕಿಲ್ವೇನೋ ಎಗ್ ರೈಸು ಅಂತ ಬೇಜಾರಾಗಿತ್ತು. ನೀನು ಹೇಳ್ದು ಸರಿನೇ. ನಮ್ಮ ಅಂಗಡಿ ಎಗ್ ರೈಸ್ ತಿಂದ್ಮೇಲೆ ಆಯಮ್ಮಂಗು ಕಾಯಿಲೆ ಐತೆ ಅಂತ ಗೊತ್ತಾಗಿದ್ದು. ಇಲ್ಲಾಂದ್ರೆ ಹೆಂಗೆ ಗೊತ್ತಾಗದಮ್ಮ? ಮಾಡೋದೆಲ್ಲ ನಾವು ಒಳ್ಳೇದು ಕೇಣಿಯ, ಜನರು ಅರ್ಥ ಮಾಡ್ಕೊಳಕ್ಕಿಲ್ಲ ಅಷ್ಟೇನಿಯ ಸರಿಯಾಗಿ. ಹಾಳಾಗೋಗ್ಲಿ ಬಿಡು. ಬಂದಿರೋ ಕಸ್ಟಮರ್ ಓಡೋದ್ಮೇಲೆ ಅವಯ್ಯನ್ನ ಕರ್ಕೊಂಬಿಟ್ಟು ಬಂದು 4 ಎಗ್ ರೈಸ್ ಹಾಕ್ಕೊಡ್ಬೇಕಿತ್ತು. ಮಾಡಕ್ಕೆ ಶುರು ಮಾಡ್ಕೊಂಡಿದ್ವಿ, ಅವಾಗ ಓಡೋಗಿರೋದು ನೋಡು. ಎಂತ ನನ್ನ ಮಗ ಇರಬೇಡ, ಅವನು ವಾಂತಿ ಬೇದಿಗೆ ಎದ್ರಕೊಂಡು ಹೊಂಟೋಗವನಿ. ಏನು ಅದೇನು ದೊಡ್ಡ ಕಾಯಿಲೆ ನೀಯ? ಏನೋ ಒಂದು ಆಗೋದು. ತಗೊಂಡೋಗಿದ್ದಿದ್ರೆ ಏನಾಗೋದು? ನಮ್ಮ ಮಾಡಿರೋದನ್ನ ಮೋಸ ಮಾಡ್ಬಿಟ್ಟು ಹೊಂಟೋಗ್ಬಿಟ್ಟ. ಅವನೇನು ಉದ್ಧಾರ ಆಯ್ತಾನಬ್ಬ, ಅವನು ಹಾಳಾಗೋಗೋದೇನೇನೆ. ಇನ್ನೊಂದ್ಕಿತ ನಮ್ಮ ಅಂಗಡಿ ತಗ ಬರಲಿ, ಮಾಡ್ತೀನಿ ಆಮೇಕಿಂದ. ಬಿಡೆ, ಅವ್ರು ಹೋದ್ರೇನಂತೆ ಇನ್ನೂ ಬೇಜಾನ್ ಜನ ಇರಲ್ವೇ? ಕಸ್ಟಮರ್ಗಳು ಬತ್ತಾನೆ ಇರ್ತಾರೆ, ಸುಮ್ಕಿರು. ಮಾಡ್ತಾನೆ ಇರೋಣ ಅಷ್ಟೇನೆ. ಇನ್ನೊಂದು ಸ್ವಲ್ಪ ದಿನ ಕೇಸ್ವಂತ ಮನೆ ನೀಯ ತಗೊಬಿಡೋಣ ಅಷ್ಟೇನೆ.